ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ಗರಿಗರಿಯಾದ ಬಿಸ್ಕೆಟ್ನ ಹೀಗೆ ತಯಾರಿಸಿ ಮಕ್ಕಳಿಗೆ ಕೊಟ್ಟರೆ ಬೇಕರಿಗೆ ಹೋಗೋದನ್ನೇ ಮರ್ತು ಹೋಗ್ತಾರೆ. ಅಷ್ಟು ಟೇಸ್ಟಿಯಾಗಿರುವಂಥ ಒಂದು ಈಸಿಯಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ನಾನು ಈ ಒಂದು ಬಿಸ್ಕೆಟ್ಸ್ನ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಬೌಲ್ ತಗೊಂಡಿದ್ದೀನಿ. ಸೊ ಇದಕ್ಕೆ ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬೇಕು ಅಂದರೆ ಬರೀ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ಅಥವಾ ನೀವು 1 ಕಪ್ ಗೋಧಿ ಹಿಟ್ಟು 1 ಕಪ್ ಮೈದಾ ಹಿಟ್ಟು ಎರಡನ್ನೂ ಕೂಡ ಉಪಯೋಗಿಸ್ಬೋದು. ಅಥವಾ ಬರೀ ನಾವು ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ತೀವಿ ಅಂದರೆ ಖಂಡಿತವಾಗ್ಲೂ ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು. ನಾನು 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆಯನ್ನು ನಾವು ಪೌಡರ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಅದು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಸಕ್ಕರೆ ಪುಡಿಯನ್ನು. ಇಷ್ಟನ್ನು ತೊಗೊಂಡ ನಂತರ ಇದಕ್ಕೆ ನಾವು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ ಸ್ವಲ್ಪ. ಫ್ರೆಂಡ್ಸ್, ನೀವಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಓಕೆ, ಸೊ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುವಂಥದ್ದು, ಈಸಿಯಾಗಿ ಮಾಡುವಂಥ ಒಂದು ರುಚಿಯಾಗಿರುವಂಥ ಒಂದು ರೆಸಿಪಿ ಇದು. ಸೊ ನೀವು ಖಂಡಿತವಾಗ್ಲೂ ಇದನ್ನು ತಯಾರಿಸಿ 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಅಷ್ಟೇ ಕ್ರಿಸ್ಪಿಯಾಗಿ ಇರುತ್ತೆ ಈ ಒಂದು ಬಿಸ್ಕೆಟು. ಸೊ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ, ತುಂಬಾ ಬೇಗ ಮಾಡ್ಕೊಳ್ಬೋದು. ಮಕ್ಕಳಿಗೆ ಇಷ್ಟ ಆಗುವಂಥದ್ದು, ಬಾಯಲ್ಲಿಟ್ಟರೆ ಕರಗುವಂಥ ಒಂದು ರುಚಿಯಾಗಿರುವಂತಹ ಒಂದು ಬಿಸ್ಕೆಟು. ಸೊ ಈಗ ನೋಡಿ, ಇಷ್ಟನ್ನು ಹಾಕಿದ ನಂತರ ನಾನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. 1 ಸ್ಪೂನಿನ ಸಹಾಯದಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ರವೆಯನ್ನು ತಗೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಅರ್ಧ ಕಪ್ಪು ನಾನು ಸಣ್ಣ ರವೆಯನ್ನು ತಗೊಳ್ತಾ ಇದ್ದೀನಿ, ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು, 2 ಕಪ್ಪು ನಾನು ಗೋಧಿ ಹಿಟ್ಟು, 1 ಕಪ್ಪು ಸಕ್ಕರೆ ಪುಡಿ, ಹಾಗೆ ನಾನು ಅರ್ಧ ಕಪ್ಪು ಚಿರೋಟಿ ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿದ ನಂತರ ಇಲ್ಲಿ ಚಿರೋಟಿ ರವೆ ಬೇಕು ಅಂತಂದರೆ ಇನ್ನೂ ಕಮ್ಮಿ ಕೂಡ ಮಾಡ್ಕೋಬೋದು, ಆದರೆ ಹೆಚ್ಚಾಗಿ ಮಾಡ್ಕೊಳ್ಳೋದು ಬೇಡ, ಜಾಸ್ತಿ ಏನು ಬೇಕಾಗೋದಿಲ್ಲ ಇದಕ್ಕೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಬೇಕು ಅಂದರೆ ಎರಡೂ ಮಿಕ್ಸ್ ಮಾಡಿ ನೀವು ಹಾಕ್ಕೊಳ್ಬೋದು. ಇಲ್ಲೇ ಸಪ್ರೇಟಾಗಿ ಬರೀ ಗೋಧಿ ಹಿಟ್ಟಲ್ಲೇ ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಒಂದೇ ಒಂದು ಪಿಂಚಷ್ಟು ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಒಂದು ಚಿಟಿಕೆಯಷ್ಟು, ಯಾವುದೇ ಒಂದು ಸ್ವೀಟಿಗೆ ನಾವು ಒಂದು ಚಿಟಿಕೆ ಉಪ್ಪನ್ನು ಹಾಕಿದ್ರೆ ಅದರ ಟೇಸ್ಟು ಇನ್ನಷ್ಟು ಹೆಚ್ಚಾಗುತ್ತೆ ಅಂತಾರೆ, ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪನೇ ಸ್ವಲ್ಪ ನೋಡ್ಬೋದು, ಒಂದೇ ಒಂದು ಚಿಟಿಕೆ ನಾನು ಬೇಕಿಂಗ್ ಸೋಡಾ, ಅಡುಗೆ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ, ಒಂದೇ ಒಂದು ಚಿಟಿಕೆಯಷ್ಟು. ಇಷ್ಟನ್ನು ಹಾಕಿದ ನಂತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ, ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದ್ಸಲ ಕೈಯಲ್ಲಿ ಅಲ್ಲಲ್ಲಿ ಏನಾದರೂ ಗಂಟುಗಳಿದ್ದರೆ ಖಂಡಿತ ನೀವು ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಕೈಯಿಂದನೇ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಆದ ನಂತರ ನಾನು ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೋಡಿ ನಾನು ತುಪ್ಪವನ್ನು ಹಾಕ್ಕೊಳ್ತೀನಿ. ತುಪ್ಪವನ್ನು ಕಾಯಿಸಿ ಹಾಕ್ಕೊಳ್ತಾ ಇಲ್ಲ, ಹಾಗೆ ಹಾಕ್ಕೊಳ್ಳೋಣ. ತುಪ್ಪ ಅಥವಾ ಅಡುಗೆ ಎಣ್ಣೆ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಬೆಣ್ಣೆ ಬೇಕು ಅಂದರೂ ಕೂಡ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇದಕ್ಕೆ ನಮಗೆ 2 ಟೇಬಲ್ ಸ್ಪೂನ್ ತುಪ್ಪ ಬೇಕೇ ಬೇಕಾಗುತ್ತೆ ಇಷ್ಟು ಹಿಟ್ಟಿಗೆ. ಯಾಕೆಂದರೆ ಕಮ್ಮಿ ಹಾಕೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ. ನಾವು ಎಷ್ಟು ಹಿಟ್ಟಿಗೆ ಎಷ್ಟು ತುಪ್ಪ ಅಥವಾ ಬೆಣ್ಣೆ ಅಥವಾ ಅಡುಗೆ ಎಣ್ಣೆ ಹಾಕಬೇಕು ಅಂತ ಅಂದರೆ ಖಂಡಿತವಾಗ್ಲೂ ನೀವು ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟು ಪೂರ್ತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಹಾಕಿರುವಂಥ ತುಪ್ಪ ಅಥವಾ ಬೆಣ್ಣೆ ಕರೆಕ್ಟಾಗಿದೆಯಾ ಅಂತ ಈ ರೀತಿ ಒಂದು ಹುಂಡೆಯನ್ನು ಕಟ್ಟಿ. ಒಂದು ಹುಂಡೆ ಕಟ್ಟಿದ್ರೆ ನಮಗೆ ನಾವು ಈಗ ಹಾಕಿರೋವಂಥ ತುಪ್ಪ ಸರಿಯಾಗಿದೆ ಇಲ್ವೋ ಗೊತ್ತಾಗುತ್ತೆ. ನಾನೀಗ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಹುಂಡೆ ಕಟ್ಟಿದ್ರೆ ಕರೆಕ್ಟಾಗಿ ಬಂದಿದೆಯಲ್ಲ, ಆಗ ನಾವು ಹಾಕಿರುವಂಥ ಒಂದು ತುಪ್ಪ ಕರೆಕ್ಟಾಗಿದೆ ಅಂತ. ಆ ಒಂದು ಇಷ್ಟು ಹಿಟ್ಟಿಗೆ 2 ಟೇಬಲ್ ಸ್ಪೂನ್ ಬೇಕಾಗುತ್ತೆ. ಅದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿಯಾಗಿ ಹಿಟ್ಟು ಕಲಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್, ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ನಮಗೆ ಜಾಸ್ತಿ ತೆಳ್ಳಗೆ ಬೇಡ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ಕಲಿಸ್ಕೊಂಡು
ಬೇಕು ಅಂದರೆ ನೀವು ಎಣ್ಣೆ ಹಚ್ಬೋದು. ನಾನು ಎಣ್ಣೆ ಬೇಡ ಅಂತ ಹಾಗೆ ಇದನ್ನು ಬಿಟ್ಟಿದ್ದೀನಿ. ನೋಡಿ ಈ ರೀತಿಯಾಗಿ ತುಂಬಾ ಟೈಟಾಗಿರಬೇಕು ಹಿಟ್ಟು. ಹಾಗಿದ್ರೆ ನಮಗೆ ಚೆನ್ನಾಗಿರುತ್ತೆ, ಈ ಒಂದು ರೆಸಿಪಿಗೆ ಪರ್ಫೆಕ್ಟಾಗಿ ಬರುತ್ತೆ. ಈಗ ನೋಡಿ ಹಿಟ್ಟನ್ನು ಕಲಸಾಗಿದೆ. ನಾನಿವಾಗ ಇದನ್ನು ಒಂದು ಮುಚ್ಚಳವನ್ನು ಮುಚ್ಚಿ ಒಂದು 15 ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೆ. 15 ನಿಮಿಷ ಆದ ನಂತರ ಈಗ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಸ್ವಲ್ಪ ಸಾಫ್ಟ್ ಆಗಿದೆ. ನಾವು ರವೆ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೆನೆಯೋದಕ್ಕೂ ಕೂಡ ಟೈಮ್ ಬೇಕು. ಅದಕ್ಕೋಸ್ಕರ ಒಂದು 15 ನಿಮಿಷ ಇದನ್ನು ಹಾಗೆ ಬಿಟ್ಟಿದ್ರೆ ಚೆನ್ನಾಗಿ ಅದು ನೆಂದ್ಕೊಳ್ಳುತ್ತೆ. ಟೈಮ್ ಇದೆ ಅಂದರೆ ಒಂದು ಅರ್ಧ ಗಂಟೆ ಕೂಡ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ಈಗ ನೋಡಿ, ಈಗ ಒಂದು ಸಣ್ಣ ಬಾಲ್ ಥರ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಒಂದು 2, 3 ಅಥವಾ ಉಂಡೆಗಳನ್ನು ಒಂದು ಸಲ ಮಾಡಿಕೊಳ್ಳೋಣ. ನೋಡಿ ಈಗ ಒಂದು ಚಿಕ್ಕ ಬಾಲ್ಸ್ನ ನಾನು ಇದ್ರ ಮೇಲೆ ಇಡ್ತೀನಿ. ಒಂದು ಮಣೆ ಮೇಲಿಟ್ಟು ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಪ್ರೆಸ್ ಮಾಡಿದ ನಂತರ ಈಗ ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ಇದೇ ರೀತಿ ಡೈರೆಕ್ಟಾಗಿ ನೀವು ಹಾಕ್ಕೊಳ್ಬೋದು ಎಣ್ಣೆಯಲ್ಲಿ. ನಿಮಗೇನು ಅಂತಂದರೆ ಒಂದು ಶೇಪು ಎಲ್ಲ ಬಿಸ್ಕೆಟ್ಸು ಕೂಡ ಒಂದೇ ಒಂದು ಶೇಪಲ್ಲಿ ಬರಬೇಕು ಅಂತ ಇರುತ್ತಲ್ವ. ಹಾಗಿದ್ದಾಗ ನೋಡಿ ಈ ರೀತಿಯಾಗಿ ಫುಡ್ ಕಟರ್ ಇರುತ್ತಲ್ಲ, ಫುಡ್ ಕಟರಲ್ಲಿ ಕಟ್ ಮಾಡ್ಕೊಳ್ಳಿ. ಫುಡ್ ಕಟರ್ ಇಲ್ಲ ಅನ್ನೋದಾದರೆ ಫ್ರೆಂಡ್ಸ್, ನೀವು ಯಾವುದಾದ್ರೂ ಒಂದು ಸಣ್ಣ ಮುಚ್ಚಳ ಇರುತ್ತಲ್ವ ಮನೆಯಲ್ಲಿ, ಅದರಲ್ಲೂ ಕೂಡ ನೀವು ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಸ್ವಲ್ಪ ದಪ್ಪವಾಗೇ ಇರಲಿ, ಪೂರ್ತಿಯಾಗಿ ತೆಳ್ಳಗೇನು ಬೇಡ. ನೋಡಿ ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ. ಮತ್ತು ಇದನ್ನು ಕಟ್ ಮಾಡ್ಕೊಳ್ತೀನಿ ಫುಡ್ ಕಟರಲ್ಲಿ. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಫುಡ್ ಕಟರ್ ಇದ್ದರೆ ಖಂಡಿತ ಉಪಯೋಗಿಸಿ. ಇಲ್ಲಾಂದರೆ ಸಣ್ಣ ಮುಚ್ಚಳಗಳು ಸಿಗುತ್ತಲ್ವ ಮನೆಯಲ್ಲಿ, ಯಾವುದಾದ್ರೂ ಬಾಕ್ಸ್ ನಾವು, ಸೊ ಅದನ್ನು ಉಪಯೋಗಿಸ್ಬೋದು. ಈಗ ನೋಡಿ ಆಗಿದೆ, ಈ ರೀತಿಯಾಗಿ ರೆಡಿ ಮಾಡಿ ನಾನು ತೊಗೊಂಡಿದ್ದೀನಿ. ಈಗ ಎಣ್ಣೆ ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದಿಲ್ಲ, ಆದರೆ ಸ್ವಲ್ಪ ಬಿಸಿ ಆಗ್ತಾ ಇದೆ. ಓಕೆ, ಸ್ವಲ್ಪ ಉಗುರು ಬೆಚ್ಚಗಿದೆ. ಆಗ ನಾವು ಈ ಒಂದು ಬಿಸ್ಕೆಟ್ಸ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ನೋಡಿ ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ಖಂಡಿತವಾಗ್ಲೂ ಹಾಕ್ಕೊಳ್ಬೇಡಿ, ಯಾಕೆಂದರೆ ಇದು ಉಬ್ಬಿ ಬಂದ್ಬಿಡುತ್ತೆ. ಬಿಸ್ಕೆಟ್ಸ್ ನಾವು ಏನು ಬಿಸಿ ಎಣ್ಣೆಯಲ್ಲಿ ಹಾಕಿದಾಗ ಬಬಲ್ಸ್ ಬರುತ್ತೆ ಮತ್ತು ಉಬ್ಬಿ ಬಂದ್ಬಿಡುತ್ತೆ. ಆವಾಗ ನಮಗೆ ಪರ್ಫೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಎಣ್ಣೆ ಬಿಸಿ, ಇನ್ನೊಂದು ಸ್ವಲ್ಪ ಬಿಸಿ, ಒಂಚೂರು ಬಿಸಿ ಇದೆ ಅಂದಾಗಲೇ ನಾವು ಹಾಕ್ಬಿಡಬೇಕು. ಆಗ ಕಲರು ಕೂಡ ನೀಟಾಗಿ ನಮಗೆ ನಿಧಾನವಾಗಿ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ ಮತ್ತು ಕಲರ್ ಎಲ್ಲ ಚೇಂಜ್ ಆಗೋದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಒಂದು 5ರಿಂದ 6 ನಿಮಿಷ ತಗೊಳ್ಳುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಲ್ಲ, ಎರಡೂ ಸೈಡ್ ಕೂಡ ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರಬೇಕು ನಮಗೆ. ನೋಡ್ತಾ ಇದ್ದೀರಲ್ಲ, ನೋಡಿದ್ರೇ ನಿಮಗೆ ಗೊತ್ತಾಗ್ತಾ ಇದೆ, ಒಳ್ಳೆ ಬೆಣ್ಣೆ ಬಿಸ್ಕೆಟ್ ಥರ ಕಾಣ್ತಾ ಇದೆ. ಈ ರೀತಿ ಗೋಲ್ಡನ್ ಕಲರ್ ಬರಬೇಕು. ಖಂಡಿತವಾಗ್ಲೂ ಶಂಕರಪಾಳಿನ ನೀವು ತಿಂದಿರ್ತೀರ, ಮನೆಯಲ್ಲಿ ಮಾಡಿರ್ತೀರ. ನಾನು ಸುಮಾರು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ. ಖಂಡಿತ ಶಂಕರಪಾಳಿ ಥರನೇ ಇದು ಒಂದು ರುಚಿಯಾಗಿರುವಂಥ, ಈಸಿಯಾಗಿರುವಂತಹ ಒಂದು ಸ್ವೀಟು. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಈ ಒಂದು ಬಿಸ್ಕೆಟ್ಸ್ನ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಆಗಿರೋದನ್ನೆಲ್ಲ ಒಂದು ತಟ್ಟೆಗೆ ನಾನು ಸರ್ವ್ ಮಾಡಿಕೊಂಡು ನೆಕ್ಸ್ಟ್ ಬ್ಯಾಚು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್, ಸಿ ಯು, ಟೇಕ್ ಕೇರ್.